ತಿರಶ, ಯಾಕೆ ಹೇಳ್ತಿದ್ಯಾ? ಏನಾಯ್ತಂಥದ್ದು? ಅದೇ ನೋಡೋ, ನಿರೋಷ ಅಳ್ತಾ ಇದ್ದಾಳೆ. ಯಾಕೆ? ಏನಾಯ್ತು? ಅವ್ರ ತಂದೆ ಬಂದಿದ್ರು ಕಣ, ಬೇಜಾರು ಮಾಡ್ಕೊಂಡು ಹೋದ್ರು. ಅದಕ್ಕಲ್ಲ ಅಜ್ಜಿ, ನಾನು ಬಂದಿದ್ದ ದಿನಾನೇ ಅತ್ತೆನ ಹೊರಗೆ ಹಾಕಿದೆ. ಒಟ್ಟು ಕುಟುಂಬದಲ್ಲಿ ಇರ್ತೀಯ ಅಂತ ಮದುವೆ ಮಾಡಿಸಿದ್ರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದ್ಯಾ ಅಂತ ನಂಗೆ ಚೆನ್ನಾಗಿ ಬೈದರು. ಹೇಳಬೇಕಾಗಿತ್ತು, ಅವ್ರು ಹೋಗಿದ್ದಲ್ಲ, ಇವ್ರು ಬಲವಂತವಾಗಿ ಕರ್ಕೊಂಡು ಹೋಗಿದ್ದು ಅಂತ. ನಾನು ಹೇಳಿದೆ, ಆದರೆ ಡ್ಯಾಡ್ ಏನು ಹೇಳಿದ್ರು ಗೊತ್ತಾ? ಈಗ ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಆದರೆ ವಾಪಸ್ ಕಳಿಸಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಅಪ್ಪಂಗೆ ಏನಂತೆ? ಮಗಳು ಗಂಡನ ಜೊತೆ ಖುಷಿಯಾಗಿದ್ದಾಳೆ ತಾನೆ? ಈಗ ನೋಡಿ, ಆದಿ ಅತ್ತೆನ ಅಲ್ಲೇ ಬಿಟ್ಟು ಬಂದಿದ್ದಾನೆ. ನಾನು ಬಂದಿದ ತಕ್ಷಣ ಅತ್ತೆನ ಆಚೆ ಹಾಕ್ದೋಳು ಅಂತ ಅಪವಾದ ಬರಲ್ವಾ? ಅದಲ್ಲದೆ ಅತ್ತೆ ಅಲ್ಲೇ ಇರ್ತಾರೆ, ಆದಿ ಅದೇ ಕೊರಗ್ನಲ್ಲಿ ಇರ್ತಾನೆ. ಈ ಸುಖಕ್ಕೆ ಮದುವೆ ಆಗ್ಬೇಕಿತ್ತ ಅಂತ ನಮ್ಮ ಅಪ್ಪ ಕೇಳ್ತಾರೆ. ಆಗ ನಾನು ಏನು ಉತ್ತರ ಕೊಡಬೇಕು? ಮತ್ತೆ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ವಾಸಿ ಆಗುತ್ತೆ. ಹಿಂಗೆ ಹೇಳಿದ್ರೆ ವಾಸಿ ಆಗುತ್ತಾ? ಅಮ್ಮ ನಿಲ್ಲಿಸ್ಲಾ? ಬೇಡ, ಅವ್ರಿಗೆ ಯಾಕೆ ತೊಂದರೆ? ಮತ್ತು ನನಗೆ ಹೇಳಿ. ಅದು ಟ್ಯಾಬ್ಲೆಟ್ ತೊಗೊಂಡಿದ್ದಲ್ಲ, ಹೊಟ್ಟೆಲೆಲ್ಲ ಒಂಥರ ಸಟ್ಟಾಗ್ತದೆ. ಇಫ್ ಯು ಡೋಂಟ್ ಮೈಂಡ್, ಒಂದು ಲೋಟ ನೀರು ಕೊಡ್ತೀರಾ? ಬರೀ ನೀರಲ್ಲ, ಹಾಲು ತಂದು ಕೊಡ್ತೀನಿ, ಕುಡೀರಿ, ತಂಪಾಗುತ್ತೆ. ನಿಮಗೆ ಯಾಕೆ ತೊಂದರೆ? ಸ್ವಾತಿಕರನ್ ಜೊತೆಗೆ ಹೇಳಿ. ಅವ್ರಿಗಿಂತ ದೂರದವನಾದ್ನ ನಾನು. ಸರಿ ಬಿಡಿ, ಅವ್ರಿಗೆ ಹೇಳ್ತೀನಿ. ಅದು ಆಗಲ್ಲ. ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಹಾಲಿನಲ್ಲಿ ವಿಷ ಅಂತೂ ಮಿಕ್ಸ್ ಮಾಡಲ್ಲ. ನಿಮ್ಮ ಕೈಯಾರೆ ಕೊಟ್ಟರೆ ನಾನು ಅದನ್ನು ಕುಡಿತೀನಿ. ನನಗೆ ಬದುಕು ಕೊಡೋ ಯೋಗ್ಯತೆ ಇಲ್ಲ, ಬರೀ ಸಾವು ಮಾತ್ರ ಅಂತ. ಯಾಕೆ ನೀನು ಅನ್ಕೋತೀರಾ? ಹಾಲು ತಂದ್ಕೊಟ್ಟೆ. ಅಯ್ಯೋ, ನೀವ್ಯಾಕೆ ಹಾಲು ಬಿಸಿ ಮಾಡ್ತಿದ್ದೀರಾ? ಒಂದು ಮಾತು ಹೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಇದು ನನಗಲ್ಲ, ಆರ್ತಿ ಅವ್ರಿಗೆ. ಅವ್ರೀಗ ಇಷ್ಟೊತ್ತಿನಲ್ಲಿ ಕೇಳಿದ್ರಾ? ಹೊಟ್ಟೆ ಉರಿ ಅಂತಿದ್ರು, ಅದಕ್ಕೆ ಹಾಲು ಕುಡೀರಿ, ತಂಪಾಗುತ್ತೆ ಅಂತ ನಾನೇ ಹೇಳಿದೆ. ಸೂರ್ಯ ಅವರೇ, ನಾನೇ ಹಾಲು ತೊಗೊಂಡು ಹೋಗ್ಕೊಟ್ಟು ಏನಾಯಿತು ಅಂತ ವಿಚಾರಿಸ್ಲಾ? ಯಾಕೆಂದರೆ ಹೆಂಗಸರು ಎಲ್ಲ ವಿಚಾರನೂ ಗಂಡಸ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಓ ಹಾಗಾ? ಸರಿ, ನೀನೇ ಕೊಡು ಹಾಗಾದ್ರೆ. ಎಕ್ಸ್ಕ್ಯೂಸ್ ಮೀ. ನೀನಾ? ಯಾಕೆ ನಾನು ತರಬಾರ್ದಾಗಿತ್ತಾ? ಸೂರ್ಯ ಅವರೇ ಬಂದು ಅವ್ರ ಕೈಯಾರ ಹಾಲು ಕುಡಿಸ್ಬೇಕಾಗಿತ್ತಾ? ಏನು ಹೇಳ್ತಾ ಇದೆಯಾ? ಹೊಟ್ಟೆ ಉರಿ ಅಂದ್ರಂತೆ. ಸೂರ್ಯ ಅವರು ನನ್ನ ರೂಮಿಗೆ ಬಂದು ನನ್ನ ಎಪ್ಸಿ ಹೀಗೆ ಅಂತಿದ್ದಾರೆ, ಒಂದು ಲೋಟ ಹಾಲು ಬೆರೆಸ್ಕೊಂಡು ಹೋಗಿ ನೀನೇ ಕೊಡು ಅಂದರು. ಅವ್ರು ಬಂದು ನಿನಗೆ ಹೇಳಿದ್ರ? ಪಾಪ, ಅವ್ರಿಗೆ ಏನೇ ಬೇಕಾದರೂ ಅವ್ರು ನನ್ನನ್ನೇ ಎಪ್ಸಿ ಕೇಳೋದು. ತಾನೇ ಕೊಡ್ತೀನಿ ಅಂತ ಹೇಳಿದ್ರಿ ಇಲ್ಲಿ? ಅಯ್ಯೋ, ಅವ್ರಿಗೆ ಸ್ಟೌವೆಲ್ಲ ಆನ್ ಮಾಡೋಕ್ಕೆ ಬರುತ್ತೆ. ಇದೆಲ್ಲ ನಿಮ್ಗೆಲ್ಲಿ ಗೊತ್ತು ಬಿಡಿ. ಹೊಟ್ಟೆ ಉರಿ ಅಂದ್ರಂತೆ, ಯಾಕೆ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರಾಮಾಗಿ ಸೆಟ್ಲ್ ಆಗಿದ್ದೀರಾ, ರಾಜೋಪಚಾರ.
ನೀವು ಯಾರಿಗೆ ಸೇವೆ ಮಾಡಬೇಕಾಗಿತ್ತೋ ಅವರಿಂದನೇ ಎಲ್ಲ ರೀತಿ ಸೇವೆ ಮಾಡಿಸ್ಕೋತಿದ್ದೀರಾ. ಮತ್ತ್ಯಾಕೆ? ಹೊಟ್ಟೆ ಉರಿತಿರೋದು ನನಗೆ. ಸಹಜನೇ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊತಿರೋದು. ನನಗೆ ಹೊಟ್ಟೆ ಉರಿತಾ ಇರೋದು ನಿಮಗಿದೆಲ್ಲ ಸಿಗ್ತಾ ಇದೆ ಅಂತಲ್ಲ. ಪಾಪ ನೀವೇ ತನ್ನ ಜಗತ್ತು ಅಂತ ಜೀವನ ಮಾಡ್ತಿರೋ ಆದಿ ನೆನೆಸ್ಕೊಂಡು ನನಗೆ ಹೊಟ್ಟೆ ಉರಿತಾ ಇರೋದು. ಅದಕ್ಕೆ ಹೊಟ್ಟೆ ಉರಿ? ಇನ್ನೇನು ಮತ್ತೆ? ಅಲ್ಲ, ಮಗಂಗೆ ಹೊಸದಾಗಿ ಮದುವೆ ಆಗಿದೆ, ಅವನಿಗೆ ಒತ್ತಾಸೆಯಾಗಿ ಅವನ ಜೊತೆ ಇರಬೇಕಲ್ವಾ? ಅದು ಬಿಟ್ಟು ಇಲ್ಲಿ ಬಂದು ಹೀಗೆ ಉಪಚಾರ ಮಾಡಿಸ್ಕೊತಿದ್ದೀರಲ್ಲ. ಅಲ್ಲ, ಆದಿ ಅಷ್ಟೊಂದು ಆತಂಕದಲ್ಲಿರ್ತಾನೆ, ಅವನ ಬಗ್ಗೆ ನಿಮಗೊಂದು ಸ್ವಲ್ಪನೂ ನೆನಪೇ ಆಗ್ತಿಲ್ವಾ? ಪಾಪ ಆ ಜೀವ ಅಮ್ಮ ಬೇಕು ಅಂತ ಎಷ್ಟು ಹಂಬಲಿಸ್ತಿರುತ್ತೋ ಏನೋ. ಅಜ್ಜಿ ಹಾಸ್ಕೊಂಡಿದ್ಯಾ? ಬೇರೆಯವ್ರ ಹೆಸರು ಹಾಕ್ಸ್ಕೊಂಡಿದ್ರೆ ನಾವು ಆಗ್ತಿತ್ತೋ ಏನೋ. ಅಮ್ಮ ಅಂತ ಹಾಕ್ಸ್ಕೊಂಡಿದ್ದೀನಲ್ಲ, ಅದಕ್ಕೆ ನೋವಾಗಲಿಲ್ಲ ಅಮ್ಮ. ಅಮ್ಮ 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 ಈಗ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಹಠ ಮಾಡಬೇಡ. ಈಗ ನಮ್ಮಮ್ಮನ ಕಳಿಸ್ಬೇಕು ಅಷ್ಟೇ. ಆದಿ ನೀನು ಸಮಾಧಾನವಾಗಿರು. ನೀವು ಕಳಿಸೋ ತನಕ ನಾನು ಇಲ್ಲಿಂದ ಕದ್ದಲ್ಲ. ಓ, ನೀನು ಇಲ್ಲೇ ಜಾಂಡ ಊರೋ ಪ್ರೋಗ್ರಾಮಾ? ಮಾತಾಡ್ಬೇಡ ನೀನು. ಯಾಕಿರಬಾರ್ದು? ಅಂಕಲ್, ಇದು ನಮ್ಮ ಪುಣ್ಯ ಅನ್ಕೋತೀನಿ. ಅತ್ತೆ ಮಾವ ಇಬ್ಬರು ಜೊತೆ ಒಂದು 4 ದಿನ ಸಂತೋಷವಾಗಿರೋಕ್ಕೆ ಅವಕಾಶ ಸಿಕ್ತು. ನಿಮ್ಮ ಆಶೀರ್ವಾದ ಬೇಕು. ನಿರೋಷ, ನಮ್ಮ ತಾಯಿ ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ. ಅದನ್ನ ತಡೆಯೋಕ್ಕೂ ಯಾರಿಗೂ ಇಲ್ಲ. ಧಾರಾಳವಾಗಿರು, ನನಗಂತೂ ಯಾವ ಅಭ್ಯಂತರನೂ ಇಲ್ಲ. ನಾವೇನು ಗತಿಗಟ್ಟು ಬಂದಿಲ್ಲ. ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡೇ ನಾವು ಹೋಗೋದು. ಆಯಿತು, ಆದರೆ ಆರತಿಯವರು ಸಂಪೂರ್ಣವಾಗಿ ಗುಣಮುಖರಾಗುವವರೆಗೂ ಅವ್ರನ್ನ ಇಲ್ಲಿಂದ ಕಳಿಸಲ್ಲ. ನನ್ನಿಂದಾಗಿರೋ ಪ್ರಮಾದನ ನಾನೇ ಸರಿಪಡಿಸ್ಬೇಕು. ಅದಕ್ಕೆ ಯಾರು ಅಡ್ಡಿಪಡಿಸೋ ಹಾಗಿಲ್ಲ. ಪ್ಲೀಸ್. ಬಾ ನಿರೋಷ. ಇದೇ ಬ್ರೇಕಿಂಗ್ ನ್ಯೂಸ್ ಡ್ಯಾಡ್. ಕೇಳಿದ್ರೆ ಕುಂಡಾಡ್ಬಿಡ್ತೀರಾ ಡ್ಯಾಡ್. ನಿನ್ನ ಮದುವೆ ಆದಾಗಲೇ ಕುಣಿದಾಡ್ಬಿಟ್ಟೆ ನಾನು. ಮದುವೆ ಮಾಡಿದ ಉದ್ದೇಶ ತಾನಾಗೆ ನೆರವೇರ್ತು. ಏನಾಯ್ತು ಈಗ ಅಂದರೆ ನಾವು ಅಲ್ಲೋಗಿ ಸೆಟಲ್ ಆಗಿದ್ದಾಯ್ತು. ಓ ಎಕ್ಸಲೆಂಟ್. ಇನ್ನು ಮುಂದೆ ಇದೆ ಇವ್ರಿಗೆ ಮಾರಿ ಹಬ್ಬ. ಒಟ್ಟಿಗಿರಬೇಕು, ಯಾಕಾದರೂ ಒಂದಾದವು ಅನ್ಕೋಬೇಕು. ಒಂದಾಗ್ಬಿಟ್ರೆ ಮುಗೀತಲ್ಲ ಭೈರವ್ಯಮ್ಮ. ಇಷ್ಟು ಮಾಡಿದ್ದು ನೀರಲ್ಲಿ ಹುಣಸೆಹಣ್ಣು ಕ್ಯೂಸ್ದಂಗೆ ಆಗೋಯ್ತಲ್ಲೇ. ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾವು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಈ ನಿರುಷ ಯಾವತ್ತಿದ್ರು ಸೂಪರ್ ಹಿಟ್. ಓಕೆ ಬಾಯ್. ಬಾಯ್ ಡ್ಯಾಡ್. ಯಾರಾದರೂ ಅತ್ತೇನು ವಾಕಿಂಗ್ ಕರ್ಕೊಂಡು ಹೋಗಲೇಬೇಕಲ್ವಾ? ಡಾಕ್ಟ್ರ್ ಹೇಳಿದಾರಲ್ವಾ? ನಾನೇ ಕರ್ಕೊಂಡು ಹೋಗ್ತೀನಿ. ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ.